ವಿಡಿಯೋ ನಮಸ್ಕಾರ, ಶೇರ್ ಮಾಡೋರಿಗೆ ನಮಸ್ಕಾರ. ನಾನು ನಿಮ್ಮ ಉಂಡಾಡಿ ಗುಡ್ಡ. ನಾನಂತೂ ಫುಲ್ ಆರಾಮಾಗಿದ್ದೀನಿ, ನೀವು ಕೂಡ ಆರಾಮಾಗಿದ್ದೀರಾ ಅಂತ ಭಾವಿಸ್ತಾ ಈ ವಿಡಿಯೋನ ಶುರು ಮಾಡೋಣ. ಬೆಳಗ್ಗೆ ಟಿಫನ್ ಕರ್ಕೊಂಡು ಹೋಗಿದ್ದೆ ನಿಮ್ಮನ್ನ. ಈಗ ನಾನ್ ವೆಜ್ ಹೋಟ್ಲಿಗೆ ಕರ್ಕೊಂಡ್ ಬಂದಿದ್ದೀನಿ. ಮಧ್ಯಾಹ್ನ ಆಲ್ಮೋಸ್ಟ್ 1:30 ಆಗಿದೆ. ಎಲ್ಲಿ ಬಂದಿದ್ದೀವಿ ಅಂದ್ರೆ ಹೋಟೆಲ್ ಪ್ರಿಯಾ ರೆಡ್ಡಿ ನಾನ್ ವೆಜ್ ಊಟ ಅಂತ. ಇದು ಶುರು ಮಾಡಿ 10-11 ವರ್ಷ ಆಗಿದೆಯಂತೆ. ಇಲ್ಲಿ ತುಂಬಾನೇ ಚೆನ್ನಾಗಿರುತ್ತೆ ಅಂತ ನನಗೆ ಲೋಕಲ್ ಅವ್ರು ಸಜೆಸ್ಟ್ ಮಾಡಿದ್ರು. ಸೊ ಅದಕ್ಕೋಸ್ಕರ ಇಲ್ಲಿ ಬಂದಿದ್ದೀನಿ. ಇಲ್ಲಿ ಹೋಗಿ ಹೋಟೆಲ್ ಓನರ್ನ ಅವರು ಕೂಡ ಮಾತಾಡಿಸಿ ಏನೇನು ಸಿಗುತ್ತೆ, ಟೈಮಿಂಗ್ಸ್ ಪ್ರತಿಯೊಂದು ಕೂಡ ನಿಮಗೆ ತಿಳಿಸ್ಕೊಡ್ತೀನಿ. ನನಗೆ ಲೊಕೇಶನ್ ಕೂಡ ತಿಳಿಸ್ಕೊಡ್ತೀನಿ. ಬನ್ನಿ ಹೋಟೆಲ್ ಓನರ್ ಹತ್ರ ಮಾತಾಡೋಣ. ಸರ್ ನಮಸ್ಕಾರ. ನಮಸ್ತೆ ಸರ್. ಸರ್ ತಮ್ಮ ಹೆಸರು? ತಿಪ್ಪಾರೆಡ್ಡಿ ಅಂತ. ತಿಪ್ಪಾರೆಡ್ಡಿ ಅಂತ. ಈ ಪ್ರಿಯಾ ರೆಡ್ಡಿ ಅನ್ನೋ ಹೋಟೆಲ್ ಶುರು ಮಾಡಿದ್ದು ಯಾವಾಗ? ಸುಮಾರು ಒಂದು 11 ವರ್ಷ ಹಿಂದೆ. 11 ವರ್ಷ. ನಿಮ್ಮಲ್ಲಿ ಏನೇನು ಫೇಮಸ್ಸು? ನಮ್ಮಲ್ಲಿ ಮಟನ್ ಬಿರಿಯಾನಿ, ಮಟನ್ ಫ್ರೈ, ಮಟನ್ ಕೈಮಾ, ಚಾಪ್ಸು, ತಲೆ ಎಲ್ಲನೂ ಮಾಡ್ತೀವಿ. ಫ್ರೈ, ಡ್ರೈ, ಮಸಾಲ, ಸುಕ್ಕ ಎಲ್ಲ ಮಾಡ್ತೀವಿ. ಎಲ್ಲ ಫೇಮಸ್. ಎಲ್ಲ ಒಂದೇ ಬ್ರ್ಯಾಂಡ್ ಅಂತೇನಿಲ್ಲ, ಎಲ್ಲ ಮಾಡ್ತೀವಿ. ಎಲ್ಲ ಫೇಮಸ್. ಟೈಮಿಂಗ್ಸು 1 ಗಂಟೆಯಿಂದ 5 ಗಂಟೆ. 1 ಗಂಟೆಯಿಂದ 5 ಗಂಟೆ. 7 ಗಂಟೆಯಿಂದ 10:30, 11. ಓಕೆ ಸರ್. ಇದು ಎಲ್ಲಿ ಬರುತ್ತಿದೆ ಜಾಗ? ಇದು ಡಿಸ್ಟ್ರಿಕ್ಟ್ ಕೋರ್ಟ್ ನಿಯರು ಆಕಾಶವಾಣಿ ರೋಡು. ಡಿಸ್ಟ್ರಿಕ್ಟ್ ಕೋರ್ಟ್ ನಿಯರ್ ಆಕಾಶವಾಣಿ ರೋಡು. ನಾವೊಂದು 2 ಐಟಮ್ ಟ್ರೈ ಮಾಡ್ಬೋದು ಅಂದ್ರೆ ಯಾವ್ದನ್ನು ಟ್ರೈ ಮಾಡಿದ್ರೆ ಚೆನ್ನಾಗಿರುತ್ತೆ? ನೀವು ಯಾವ್ದು ಹೇಳ್ತೀರಿ ಅದನ್ನ ನೀವು ಹೇಳಿ, ಬೆಸ್ಟ್ ಇದನ್ನು ಟ್ರೈ ಮಾಡಿ ಅಂತ. ಫ್ರೈ ಡ್ರೈ ಬೇಕು ಸರ್ ನಿಮಗೆ? ಫ್ರೈ ಒಂದು ಗ್ರೇವಿ ಥರ ಒಂದು ಡ್ರೈ ಥರ ಇದೆ. ಕೊಡ್ತೀನಿ ಸರ್. ಯಾವ ಥರ? ಯಾವುದು ಸರ್? ಮಟನ್ ಫ್ರೈ ಕೊಡ್ತೀನಿ. ಕೈಮಾ ಡ್ರೈ ಕೊಡ್ತೀನಿ. ಕೈಮಾ ಡ್ರೈ ಕೊಡ್ತೀನಿ. ಎರಡು ಟ್ರೈ ಮಾಡ್ಬೋದು? ಓಕೆ ಸರ್, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಕೈ ಸ್ವಲ್ಪ ಹೈಟ್ ಆಗಿದೆ. ಓನರ್ನ ಮಾತಾಡಿಸ್ದೆ. ಅವರು ಕೂತ್ಕೊಳ್ಳಿ, ನಿಮಗೆ ಟೇಬಲ್ ಮೇಲೆ ಕಳಿಸ್ತೀನಿ ಅಂತಂದರು. ಹಂಗೆ ಹೇಳ್ದಂಗೆ ಮಟನ್ ಕೀಮಾ ಡ್ರೈ ಹಾಗೂ ಮಟನ್ ಫ್ರೈ 2 ಕೂಡ ಕಳಿಸ್ಕೊಟ್ಟಿದ್ದಾರೆ. ಅದ್ರ ಜೊತೆಗೆ ನನಗೆ ಇಲ್ಲಿ ಸಪ್ರೇಟಾಗೇನು ಕೀಮಾ ಎಗ್ ಏನು ಬರೋದು? ಎಗ್ ಕೀಮಾ ಡ್ರೈ. ಎಗ್ ಕೀಮಾ ಡ್ರೈನ ಮಾಡ್ತಾರಂತೆ, ಸ್ಪೆಷಲ್ ಐಟಮ್ ಅಂತೆ. ಅದನ್ನ ನಾನು ಕಿಚನ್ ಶಾಟ್ ತೆಗಿಬೇಕಾದ್ರೆ ಯಾಕೋ ಸ್ವಲ್ಪ ಅಟ್ರಾಕ್ಟ್ ಆಯಿತು, ಅದಕ್ಕೆ ಅದನ್ನು ಕೂಡ ತರಿಸಿ ಇಟ್ಕೊಂಡಿದ್ದೀನಿ. ಆಮೇಲೆ ಮಟನ್ ಸಾಂಬಾರ್, ಹಂಗೆ ಇವರು ಮಟನ್ ಮಸಾಲೆ ಕೂಡ ಅಂತಾರೆ. ಇನ್ನು ಮುದ್ದೆಗೆ, ಇದು ನಮ್ಮ ಮಂಡ್ಯ ಸ್ಟೈಲ್ ಮುದ್ದೆ ಅಲ್ಲ, ಇದಕ್ಕೆ ಸ್ವಲ್ಪ ಅನ್ನ ಮಿಕ್ಸ್ ಮಾಡ್ತಾರೆ ನೋಡಿ. ಅನ್ನ ಮಿಕ್ಸ್ ಮಾಡಿ ಮಾಡ್ತಾರೆ. ಸೇರ್ವಾ ಕೊಟ್ಟಿದ್ದಾರೆ. ಫಸ್ಟು ಟ್ರೈ ಮಾಡ್ತಾರೆ. ಬೇರೆ ಬೆರಳಿರ್ಬೇಕು, ಅದೇ ಎರಡೇ ಬೆರಳಲ್ಲಿ ಮುರಿದೆ. ಓಕೆ. ಮಸಾಲೆ ಓಕೆ ಅನ್ನಿಸ್ತು. ಮುದ್ದೆ ತಂದು ತುಂಬ ಹೊತ್ತಾಗಿದೆ, ಹೊರೋಗಿದೆ. ಆಗಲೇ ಹೇಳೋದು ಸಾಫ್ಟ್ ಇದ್ದರೆ ಚೆನ್ನಾಗಿರೋದು. ಸ್ವಲ್ಪ ಆಡಿದೆ. ಮಸಾಲೆ ಚೆನ್ನಾಗಿದೆ, ಬಟ್ ಒಂಥರ ಫಸ್ಟ್ ಬೈಟಲ್ಲಿ ಏನಿತ್ತು ಅಂತಂದರೆ ನನಗೆ ಅಷ್ಟೊಂದು ಅಟ್ರಾಕ್ಟ್ ಮಾಡಿಲ್ಲ. ಟೇಸ್ಟ್ ಕೂತ್ಕೋಬೇಕು. ನನ್ನ 2ನೇ ಸತಿ ಕೂತ್ಕೊಂಡು ಕುಡಿಸಿದಾಗ, 4 ಕೂತ್ಕೊಂಡಾಗ ಓಕೆ ಅನ್ನಿಸ್ತು ಅಷ್ಟೇ. ಓವರೇಂಜ್ ಚೆನ್ನಾಗಿದೆ ಅಂತ ಅನಿಸ್ತಿಲ್ಲ. ನೆಕ್ಸ್ಟ್ ಅವ್ರು ಹೇಳಿದ್ರಲ್ಲ ಏನು ಕೀಮಾ ಡ್ರೈ, ಅದನ್ನು ಟ್ರೈ ಮಾಡ್ಬಿಡೋಣ. ಆಡಿದೆ. ಇದು ಕೀಮಾ ಡ್ರೈ. ಓಕೆ ಅದರಿಗೆ ಆ ಲೆವೆಲ್ಗೆಲ್ಲ ಎಲ್ಲ ಇನ್ನು ಮಟನ್ ಡ್ರೈ ಒಂದು ಹೇಳಿದರು. ಸಾರಿ, ಮಟನ್ ಫ್ರೈ ತಂದು ತುಂಬ ಹೊತ್ತಾದ್ಮೇಲೆ ಫ್ರೈ ಥರ ಕಾಣಿಸ್ತಾನೆ ಇಲ್ಲ. ಎಲ್ಲ ಬೋನ್ ಪೀಸಸ್ಸೇ ಇದೆ. ಯಾವುದೋ ಒಂದು ಮೊಳೆ ಸಿಕ್ತು. ಸಾರಿ, ಎಲ್ಲ ಬೋನ್ ಪೀಸಸ್ ಇದೆ. ಎಲ್ಲ ಮೆತ್ತಿಗಿರೋ ಪೀಸ್ ಸಿಕ್ತು. ಬಿಸಿರ್ಬೇಕಿತ್ತು. ಅದು ಅವ್ರ ತಪ್ಪಲ್ಲ, ನಮ್ಮ ತಪ್ಪ. ಅದು ತುಂಬ ಹೊತ್ತಾದ್ಮೇಲೆ ಇನ್ನೇನಾಗುತ್ತೆ, ಆರೋಗ್ಯ ಏನೇನಿರುತ್ತೆ.
ಇನ್ನು ನನಗೆ ಟೆಂಪ್ಟ್ ಮಾಡ್ತಾ ಇದ್ದು ಎಗ್ ಕೀಮಾ. ಇದು ನಾನು ಫಸ್ಟ್ ಹಂಗೆ ಟ್ರೈ ಮಾಡ್ತೀನಿ. ಯೂಶ್ವಲಿ ಚಪಾತಿ ಜೊತೆ ತಿನ್ನೋಕ್ಕೆ ಚೆನ್ನಾಗಿರುತ್ತೆ. ಚಪಾತಿ ಜೊತೆ ತಿಂತಾರೆ, ಚಪಾತಿ ಅದ್ರ ಮೇಲೆ ಇದನ್ನು ಹಾಕ್ಕೊಂಡು ಅಥವಾ ಚಪಾತಿ ಎತ್ಕೊಂಡು ಇದ್ರ ಜೊತೆ ತಿಂತಾರೆ ಇನ್ನೂ ಚೆನ್ನಾಗಿರುತ್ತೆ. ನನಗೆ ಇವಾಗ ಚಪಾತಿ ಎಲ್ಲ ಮುದ್ದೆ ಇದೆ, ಸೊ ಫಸ್ಟ್ ಇದನ್ನು ಟ್ರೈ ಮಾಡ್ತೀನಿ. ಇದು ಹೆಂಗೆ ಅನಿಸುತ್ತೆ ಅಂತ ಅಂದಮೇಲೆ ಚಪಾತಿನ ಆರ್ಡರ್ ಮಾಡ್ಬೋದು. ಇದನ್ನೇನು ಮಾಡ್ತಾರೆ ಅಂದರೆ ಎಲ್ಲ ಈರುಳ್ಳಿ ಮಸಾಲೆ ಎಲ್ಲ ಹಾಕಿದ್ಮೇಲೆ ಮೊಟ್ಟೆ ಹೊಡೆದ್ಬಿಟ್ಟು ಈ ಕೀಮಾದು ರಸ ಇರುತ್ತಲ್ಲ ಅದನ್ನು ಹಾಕ್ತಾರೆ ಅನ್ಸುತ್ತೆ. ಅದನ್ನೇ ಕರೆಕ್ಟ್ ಅದನ್ನೇ ಹಾಕ್ತಾರೆ. ಅದನ್ನ ಹಾಕಿ ಚೆನ್ನಾಗಿ ಫ್ರೈ ಮಾಡಿ ತೊಗೊಂಡು ಕೊಡ್ತಾರೆ. ಟೇಸ್ಟ್ ಓಕೆ, ಮೈಲ್ಡ್ ಆಗಿದೆ. ಸ್ವಲ್ಪ ಸ್ಪೈಸಿ ಮಾಡಿದರೆ ಚೆನ್ನಾಗಿರೋದು ಅನಿಸ್ತು ನನಗೆ. ಓಕೆ, ಒಂಥರ ಡಿಫ್ರೆಂಟ್ ಆಗಿದೆ, ಒಂಥರ ಮೈಲ್ಡ್. ಇನ್ನು ಮಟನ್ ಸಾಂಬಾರು ಇದ್ರದ್ದೇ ಮಸಾಲೆ, ಇದಕ್ಕೆ ಪೀಸಸ್ ಹಾಕಿದ್ದಾರೆ ಅಷ್ಟೇ, ಏನಿಲ್ಲ ವ್ಯತ್ಯಾಸ. ಓಹೋ, ಸಾಫ್ಟ್ ಆಗಿರೋ ಪೀಸು. ಚಪಾತಿ ನೀಡು. ಮಟನ್ ಹಚ್ಕೊಂಡ ಬಂದಿದೆ, ಅದಕ್ಕೆ ಮಸಾಲೆ ಎಲ್ಲ ಚೆನ್ನಾಗಿ ಹಿಡಿದಿದೆ, ತಿನ್ನೋಕೆ ಕೂಡ ಚೆನ್ನಾಗಿದೆ. ಇನ್ನೊಂದೇನು ಅಂತಂದರೆ ಇಲ್ಲಿ ಆಲ್ಮೋಸ್ಟ್ ಅಲ್ಲಿ ನಾನು ಫ್ಯಾಮಿಲಿ ಸಜೆಸ್ಟ್ ಮಾಡೋಕೆ ಹೋಗಲ್ಲ, ಯಾಕಂದರೆ ಇಲ್ಲಿ ಡ್ರಿಂಕ್ ಚಾಲೂ ಇದೆ. ನನ್ನ ಫ್ಯಾಮಿಲಿ ನೋಡಿದ್ದು ಕೂಡ ಕಡಿಮೆ. ಫ್ರೆಂಡ್ಸ್ ಜೊತೆ ಅಥವಾ ಬ್ಯಾಚುಲರ್ಸ್ ಬರೋದಕ್ಕೆ ಚೆನ್ನಾಗಿದೆ. ಆರಾಮಾಗಿ ಫ್ರೆಂಡ್ಸು ಬ್ಯಾಚುಲರ್ಸ್ ಆರಾಮಾಗಿ ಬಂದು ಟ್ರೈ ಮಾಡ್ಬೋದು. ಕೂತ್ಕೊಂಡು ನೆಮ್ಮದಿ ಪೀಸಾಗೆ ತಿಂತಾ ಇದ್ರೆ ಚೆನ್ನಾಗಿರುತ್ತೆ. ಮದ್ಯಪಾನ ನಾನು ಪ್ರಮೋಟ್ ಮಾಡಲ್ಲ, ಸೊ ನಾನು ಅದ್ರ ಬಗ್ಗೆ ಏನು ಹೇಳಕ್ಕೆ ಹೋಗಲ್ಲ. ನೆಕ್ಸ್ಟ್ ಟೈಮ್ ಏನು ಚಿತ್ರದುರ್ಗಕ್ಕೆ ಬಂದಾಗ ಪ್ರಿಯಾ ರೆಡ್ಡಿ ಹೋಟ್ಲಿಗೆ ಬನ್ನಿ. ಲೊಕೇಶನ್ ಎಲ್ಲ ಡೀಟೇಲ್ ಆಗಿ ಅವರು ಕೂಡ ಹೇಳಿದ್ದಾರೆ, ಓನರ್ ಕೂಡ ಹೇಳಿದ್ದಾರೆ. ನಾನು ಇದನ್ನ ಲೊಕೇಶನ್ ಲಿಂಕ್ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ವಿಡಿಯೋ ಎಂಡಿಗೆ ಬಂದಿದ್ದೀವಿ. ಇನ್ನು ಕೊನೆಯದಾದ ಒಂದು ಮಾತು, ನಿಮ್ಮ ಬೆಂಬಲ ನನಗೆ ತುಂಬ ಬೇಕಾಗಿದೆ. ಅದಕ್ಕೆ ಮಾಡಬೇಕಾದ್ರೆ ನೀವು ಇನ್ಸ್ಟಾಗ್ರಾಮ್ ಹೋಗಿ ಉಂಡಾಡಿ ಗುಂಡನ ಫಾಲೋ ಮಾಡಿ, ಹಾಗೆ ಯೂಟ್ಯೂಬ್ ಬಂದು ಸಬ್ಸ್ಕ್ರೈಬ್ ಆಗಿ ಆ ಗಂಟೆ ಬೆಲ್ ನಾವು ಹೊಡೆದ್ಬಿಡಿ. ಇದೇ ಥರ ಹೆಚ್ಚು ಕಂಟೆಂಟನ್ನು ನಿಮಗೆ ತೋರಿಸ್ತಾ ಇರ್ತೀನಿ, ನೀವು ನೋಡ್ತಾ ಇರಿ. ಆದರೆ ಹೋಗಿ ನೀವು ಕೂಡ ಟ್ರೈ ಮಾಡಿ. ಮುಂದಿನ ಸಿಗೋಣ. ಟಾಟಾ, ಬೈ ಬಾಯ್.